ಕ್ಯೂಬ್ ಹಾಕಿ ಐಸ್ ಕ್ಯೂಬು ಅಲ್ಲಿ ಶೇಕ್ ಮಾಡಿ ಹಂಗೆ ಒಂಚೂರು ಬೇಡ ಸರ್ ಹೋಗಿ ಒಂದು ಚಿಪ್ ಕೊಡಿ ಅಣ್ಣ ಹೋಗಿ ಸರ್ ಫೋನ್ ಕೊಡಿ ಬಾಸ್ ಫೋನ್ ಮಾಡಿ. ಸೊ ಎಲ್ಲರಿಗೂ ಹೆಲೋ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಗಜೇಂದ್ರ ಎನ್ ವಿ ಆಕ್ಟರ್ ಚಾನಲ್ಗೆ ಮತ್ತು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ತಂದೆ ತಾಯಿ ಗುರುಗಳಿಗೆ ನಮಸ್ಕಾರ. ದೇವಾಲಯಕ್ಕೆ ಹೋದರೆ ಕಣ್ಣು ಮುಚ್ಚಬೇಕು, ಗ್ರಂಥಾಲಯಕ್ಕೆ ಹೋದರೆ ಕಣ್ಣು ತೆರೆದು ಓದಬೇಕು. ಕಣ್ಣು ಮುಚ್ಚಿಸುವುದು ದೇವಾಲಯ, ಕಣ್ಣು ತೆರೆಸುವುದು ಗ್ರಂಥಾಲಯ. ತಂದೆ ತಾಯಿ ಗುರುಗಳಿಗೆ ನಮಸ್ಕಾರ. ದೇವಾಲಯಕ್ಕೆ ಹೋದರೆ ಕಣ್ಣು ಮುಚ್ಚಿ ಬೇಡಬೇಕು, ಗ್ರಂಥಾಲಯಕ್ಕೆ ಹೋದರೆ ಕಣ್ಣು ತೆರೆದು ಓದಬೇಕು. ಕಣ್ಣು ಮುಚ್ಚಿಸುವುದು ದೇವಾಲಯ, ಕಣ್ಣು ತೆರೆಸುವುದು ಗ್ರಂಥಾಲಯ. ಅಕ್ಕ ಯಾಕೆ ಇಷ್ಟೊಂದು ಬೇಜಾರಿದೆಯಾ ನೀನು? ಅಮ್ಮ ಬೈದ್ರಾ, ಅಪ್ಪ ಹೊಡೆದ್ರ? ಸುಳ್ಳು ಹೇಳ್ಬಿಡ ಅಕ್ಕ, ನೀನು ನನ್ನ ಹತ್ರ ಹಂಚ್ಕೊಳ್ಳೋದ್ವ? ನೀನು ನಿನ್ನ ತಮ್ಮ ತಾನೆ ನಾನು. ಸುಳ್ಳು ಹೇಳ್ಬೇಡ ಅಕ್ಕ, ನಿನ್ನ ಮನೆ ತುಂಬ ಇಷ್ಟೊಂದಿಲ್ಲ ಓಡಾಡ್ತಿದ್ದೆ ನಾನು. ಯಾವತ್ತೂ ಇಷ್ಟೊಂದು ಬೇಜಾರಿರೋದು ನೀನು ನೋಡಿಲ್ಲ ಅಕ್ಕ. ಪ್ಲೀಸ್ ನಾಕಿ ಅಕ್ಕ. ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಜೇಂದ್ರ ಎನ್ ವಿ ಆಕ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರೋಲ್ ಮಾಡಿ ರಾಜ್ಕುಮಾರ್ ರೆಡಿ ರೋಲಿಂಗ್ ಆ್ಯಕ್ಷನ್. ಕ್ಯೂಬ್ ಹಾಕಿ ಐಸ್ ಕ್ಯೂಬು ಅಲ್ಲಿ ಶೇಕ್ ಮಾಡಿ ಹಂಗೆ ಒಂಚೂರು ಬೇಡ ಸರ್ ಹೋಗಿ ಒಂದು ಚಿಪ್ ಕೊಡಿ ಅಣ್ಣ ಹೋಗಿ ಸರ್ ಫೋನ್ ಕೊಡಿ ಬಾಸ್ ಫೋನ್ ಮಾಡಿ. ಅಣ್ಣ ಒಂಚೂರು ಹಂಗೆ ಬಂದಿಲ್ಲ. ಹಲೋ ಅಣ್ಣ, ನೀನು ಕಳಿಸಿದ ಮಾಲ ಕರೆಕ್ಟಾಗಿ ಸೇರಿದಣ್ಣ. ಒಳ್ಳೆ ಕೆಲಸ ಮಾಡಿದ್ರೆ ಕಣ. ಅಣ್ಣ ನಿಂಗೆ ಒಂದು ಗುಡ್ ನ್ಯೂಸ್. ಹಾಂ ಹೇಳ. ನಮ್ಮ ಮಾವ ಗಡ್ಡ ಹಾಕ್ದಂಗೆ ಪಾರ್ಸಲ್ ಮಾಡ್ತಾರೆ. ನಮ್ಮಲ್ಲಿ ಯಾವನೋ ಇದೆಯಲ್ಲ, ಫಿಕ್ಸ್ ಮಾಡೋಕ್ಕೂ ಯಾವನ ಕೈಲಾಗಲ್ಲ. ಮಾಡೋಣ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಅಷ್ಟೊತ್ತಿಗೆ ನಂದು 2 ಸೀನ್ ಇತ್ತು ಅಂದ್ಬಿಟ್ಟು ಶೂಟಿಂಗಲ್ಲಿ ನಂಗೆ ಅವಾಗ ರೆಡಿ ಆಗೋಕ್ಕೆ ಮೇಕಪ್ಪಿಗೆ ಬರೋಕ್ಕೆ ಹೇಳಿದ್ರು. ನಾನು ಮೇಕಪ್ಪಿಗೆ ಹೋಗೋದೇ ತಡ, ಮೇಕಪ್ ಮ್ಯಾನ್ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡವ್ರೆ. ಅಲ್ಲಿ ನೋಡಿದ್ರೆ ನಂದು 2 ಸೀನ್ ಇತ್ತಲ್ಲ, ಅದನ್ನ ಪ್ರೊಡ್ಯೂಸರ್ ಮನೇಲೇನೆ ಸೆಟ್ ಮಾಡವ್ರೆ. ಅದಕ್ಕೆ ಕ್ಯಾಮ್ರಾ ಎಲ್ಲ ತಂದು ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ಫಸ್ಟ್ ಪಾರ್ಟ್ 1 ಅಲ್ಲಿ ಹೇಳಿದ್ನಲ್ಲ, ಅದೇ ಹೀರೋಯಿನ್ ಇವರು. ಈ ಹೀರೋಯಿನ್ ತಮ್ಮನ ಪಾತ್ರನೇ ನಾನು. ಅಲ್ಲಿ ನೋಡಿದ್ರೆ ಈ ಹೀರೋಯಿನ್ಗೆ ಕನ್ನಡನೇ ಬರಲ್ಲ. ಅಯ್ಯೋ, ನಂಗೂ ಇಂಗ್ಲಿಷ್ ಮಾತಾಡಿ ಸುಸ್ತಾಗೋಯ್ತು. ಆದ್ರೂ ನಮ್ ಕನ್ನಡ ಭಾಷೆ ಅಂದ್ರೆ ನಮ್ಗೊಂದು ತರ ಅಭಿಮಾನ. ಅಲ್ಲಿ ನೋಡಿದ್ರೆ ಹೀರೋಯಿನ್ಗೆ ಕನ್ನಡನೇ ಬರ್ತಾ ಇಲ್ಲ, ಬರೀ ಇಂಗ್ಲಿಷು ಹಿಂದಿ ಮಾತಾಡ್ತವ್ರೆ. ಹೆಂಗೋ ಹಂಗೆ ಹಿಂಗೋ ಮಾಡಿ ಇಂಗ್ಲಿಷ್ನಲ್ಲೋ ಹಿಂದಿನಲ್ಲೋ ಮಾತಾಡ್ಕೊಂಡು ಶೂಟಿಂಗ್ಗೆ ರೆಡಿ ಆದ್ವು. ನಂಗೇನೋ ಇಂಗ್ಲಿಷ್ ಬರುತ್ತೆ, ಓಕೆ ಪರವಾಗಿಲ್ಲ. ಇಂಗ್ಲಿಷ್ ಬರ್ದಿಲ್ದಿರೋರ್ ಕತೆ ಏನು? ಅದ್ರಲ್ಲೇ ನಮ್ ಡೈರೆಕ್ಟ್ರಿಗೆ ಮೊದ್ಲೇ ಇಂಗ್ಲಿಷ್ ಬರಲ್ಲ. ಅದ್ರಲ್ಲಿ ಬೇರೆ ನಮ್ ಡೈರೆಕ್ಟ್ರು ಗಜ ಅವಳ್ದೇನ್ ಮಾತು ಕೇಳೋ ಅಂತ ನನಗೆ ಹೇಳ್ತಿರ್ತಾರೆ ಸಂದುಲುವೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನಂಗೆಂತೂ ತಲೆ ಚಿಟ್ರು ಬಂದಂಗ ಆಗ್ಬಿಡ್ತು. ಬಂದು ಆಫೀಸ್ ಫೋನ್
ಸಿಕ್ತಕ ಅವನು ಆಡ್ತಾವ ಕ್ಯಾಮ್ರಾ ಆಕ್ಷನ್ ನನಗೆ ಗೊತ್ತಿಲ್ಲ ಬೆಳಗ್ಗೆ ಸೂರ್ಯ ಹುಟ್ಟ ಮುಂಚೆನೆ ಆ ನನ್ನ ಮಗನ ಚಟ್ಟ ಕಟ್ರಿ ಕ್ಯಾಮ್ರಾ ಮೇಡಮ್ ಆಕ್ಷನ್ ಏನ್ ಹೇಳ್ತಾ ಇದ್ಯಾ ಬುರ್ಗಿ ನನಗೆ ಅವಮಾನ ಮಾಡೋಣ ಯಾರ ನನ್ನ ಮಗ ಅವನು ಗೊತ್ತಿಲ್ಲ ಬೆಳಗ್ಗೆ ಸೂರ್ಯ ಹುಟ್ಟ ಮುಂಚೆನೆ ಆ ನನ್ನ ಮಗನ ಚಟ್ಟ ಕಟ್ರಿ ಫೋನ್ ಮಾಡ್ಬೇಕು ನಿಮ್ಗೆ ಇಷ್ಟೆಲ್ಲ ಮುಗಿಸೋತ್ತಿಗೆ ನೈಟ್ ಆಯ್ತಾ. ನಮ್ಮ ಪ್ರೊಡ್ಯೂಸರ್ ಮನೇಲಿ ನಾನ್ ವೆಜ್ ಊಟ ಅಡುಗೆ ಮಾಡಿದ್ರು. ಅದನ್ನ ರಪ 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 ಅಂತ ಬ್ಯಾಟಿಂಗ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಮೇಕಪ್ ಮ್ಯಾನ್ ಹತ್ರ ಟಚ್ ಅಪ್ ಮಾಡಿಸ್ಕೊಂಡು ಇನ್ನೂ ಒಂದು ಸೀನ್ ಇತ್ತು ಅಂದ್ಬಿಟ್ಟು ಸೀನ್ ಹತ್ರ ಬಂದು ಕೂತ್ಕೊಂಡೆ. ಅಷ್ಟೆಲ್ಲ ಚಿಪ್ಸ್ ತಿನ್ನ ಕೊಟ್ಬಿಟ್ರಲ್ಲಪ್ಪ. ಸುಮ್ಮನೆ ಹೇಳ್ಬಿಡಬೇಕಾಗಿತ್ತು ಒಂದು ಹಂಗೆ ಬಿದ್ದಿರುತ್ತೆ 3 ಸತಿ ತಟ್ಟೆಗೆ ಹೋಗಿ ಬಿಫೋರ್ ನಮ್ಗೆ ಸಿಕ್ಕಿರೋ ಮೇಡಮ್ ಇಂಗ್ಲಿಷ್ ಜೊತೆ ಓಕೆನಾ? ಓಕೆ, ಒಂದು ನಿಮಿಷ ನಾವು ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. full top look. नेसलाना विजय कई बार चेक करो top look किर मैडम. ओके गुड. ಹೊಟ್ಟೆ ಹಸಿದೈತೆ ಊಟ ಇಟ್ಕೊಡ್ಬಾರೆ ಅಕ್ಕ ಹೊಟ್ಟೆ ಹಸಿದೈತೆ ಊಟ ಇಟ್ಕೊಡ್ಬಾ. ಮಂಗಳವಾರ ನಮ್ಮವ್ವ ಕುರಿ ಮಾಡಬೇಕು ಅಂದ್ಬಿಟ್ಟು ಬೆಳಗ್ಗೆನೆ ಕುರಿನ ಮೇಯಿಸ್ತಾ ಕೂತವ್ರೆ. ಅಷ್ಟೊತ್ತಿಗೆ ನಮ್ಮಮ್ಮ ಕ್ಯಾರೆಟ್ ಎಲ್ಲ ತೊಳ್ಕೊಂಡು ಕ್ಯಾರೆಟ್ ತುರಿತಾ ಕೂತಿದ್ರು ಕ್ಯಾರೆಟ್ ಹಲ್ವಾಗೆ. ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಕ್ಯಾರೆಟ್ ಹಲ್ವಾಗೆ ರೆಡಿ ಮಾಡ್ತವ್ರೆ. ಅಷ್ಟರಲ್ಲೇ ನಾನು ಈಚೆ ಕಡೆ ಅಷ್ಟರಲ್ಲೇ ನಮ್ಮ ತಾತನು ನನ್ನ ತಂಗಿನೂ ಆಟ ಆಡ್ತವ್ರೆ. ನನ್ನದಂತೂ ಆಡ್ಸೋಕ್ಕಾಗಲಿಲ್ಲ. ನಮ್ಮ ತಾತ ನನ್ನ ತಂಗಿನಾರು ಆಡಿಸ್ತವ್ರಲ್ಲ. ಏನೋ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾರೋ. ಇವ್ರ ಕಾಟ ತಡಿನಾರದಲ್ಲಿ ನಾನಿಂತೂ ಸ್ನಾನಕ್ಕೆ ಹೋದೆ. ದೇವರಿಗೆ ದೀಪ ಕಚ್ಚಿದೆ. ಬೆಳಗ್ಗೆ ನಮ್ಮ ಅವ್ವ ಕುರಿ ಮೇಯಿಸಿದ್ ಸಾಕಾಗಿಲ್ಲ ಅಂದ್ಬಿಟ್ಟು ನಾನು ಮತ್ತೆ ನಮ್ಮ ತಾತನು ಕುರಿಗಳಿಗೆ ಸೊಪ್ಪು ಕಡ್ಕೊಬರಕ್ಕೆ ಹೊರಟವು. ಅಲ್ಲಿಂದ ಸೊಪ್ಪು ಕಡ್ಕೊಂಡು ಬೈಕಿಗೆ ಇಡಕ್ಕೆ ಬಿಡಲಿಲ್ಲ ನಮ್ಮ ತಾತಂಗೆ. ನಾನು ಹೆಗ್ಲು ಮೇಲೆ ಒತ್ಕಳಿ ಇಲ್ಲ ತಲೆ ಮೇಲೆ ಒತ್ಕಡಿ ಅಂದ್ಬಿಟ್ಟು ಬಂದೆ ನಾನು. ಅಷ್ಟರಲ್ಲೇ ಟ್ಯಾಕ್ಟ್ರಿ ಅವ್ರು ಬಂದರು ಜೋಳ ಹಾಕಕ್ಕೆ ಅಂತ ಹೊಲಕ್ಕೆ. ಅದೇನಪ್ಪ ಉಕ್ಕೆ ಹೊಡೆದಿದ ತಕ್ಷಣ ಬೆಳ್ಳಕ್ಕಿಗಳು ಹುಸಿ ಬೆಳ್ಳಕ್ಕಿಗಳಿದಾವ. ಅದೆಲ್ಲಿಂದ ಬಂದ್ವ ಕಣೆ ನಮ್ಮ ಮಗ್ನವು ಗೊತ್ತಿಲ್ಲ. ಅಷ್ಟರಲ್ಲೇ ನಮ್ಮಮ್ಮ ಇದಕ್ಕೆಲ್ಲ ಆವು ಅಂದ್ಬಿಡದ. ಇಷ್ಟೆಲ್ಲ ಮುಗೀತಾ ಫೈನಲ್ಲಿ 12 ಗಂಟೆ ಆಯಿತು ಅಂದ್ಬಿಟ್ಟು ಪುರದಮ್ಮ ದೇವಸ್ಥಾನಕ್ಕೆ ಹೊರಟ್ವು. ಯಾರ್ದೋ ಒಬ್ರದ್ದು ಬೀಗ್ರೂಟ ಇದೆ ಬಾ ಮಗನೇ ಹೋಗ್ಬಿಟ್ಟು ಬರೋಣ ಅಂತ ನಮ್ಮಮ್ಮ ನನ್ನನ್ನು ಕರ್ಕೊಂಡು ನಮ್ಮ ಅಜ್ಜಿನೂ ಕರ್ಕೊಂಡು ಹೊರಟ್ವು. ಕಣ್ತುಂಬ ನೋಡೋಣ ದೇವ್ರನ್ನ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ರೆ ಏನು ಹೊಸಿ ಜನಗಳ. ಈ ಜನಗಳು ಎಲ್ಲಿಂದ ಮುತ್ಕೊಬಿಟ್ರೆ ಕಣೆ ಗೊತ್ತಿಲ್ಲ. ದೇವ್ರ ದರ್ಶನನೇ ಮಾಡೋಕ್ಕಾಗಲಿಲ್ಲ. ನಾವಂತೂ ಈಚೆ ಕಡೆನೇ ನಿಂತ್ಕೊಂಡು ಕೈ ಮುಗಿದು ಒಳ್ಳೇದು ಮಾಡಪ್ಪ ಅಂದ್ಬಿಟ್ಟು ಈಚೆ ಕಡೆ ಬಂದ್ವು. ಅಷ್ಟರಲ್ಲೇ ನಾನು ಮತ್ತೆ ನಮ್ಮ ಅಜ್ಜಿನೂ
ಗಾಡಿಗೆ ಹತ್ತೋಣ ಅಂದ್ಬಿಟ್ಟು ಹೊರಟು ಮನೆಗೆ ಹೋಗಕ್ಕೆ. ಇಷ್ಟೆಲ್ಲ ಮಾಡೋತ್ತಿಗೆ ಮಧ್ಯಾಹ್ನ ಆಯ್ತು. ಬಾರಪ್ಪ ಗಜು ವಿಶಾಲ್ ಮಟ್ಟಿಗೆ ಹೋಗ್ಬಿಟ್ಟು ಸಾಮಾನು ತರೋಣ ಅಂತ ನಮ್ಮಮ್ಮ ಕರೆದ್ರು. ಮನೆಗೆ ಸಾಮಾನೆಲ್ಲ ಖಾಲಿಯಾಗಿದೆ, ಬಾರಪ್ಪ ಕಂದ ಹೋಗ್ಬಿಟ್ಟು ತರೋಣ ಅಂತ ಕರೆದ್ರು. ಹೋಗಿ ಸಾಮಾನು ತಗೊಂಡು ಬಂದ್ವು. ಅಷ್ಟರಲ್ಲಿ ಸಂಜೆ ಆಯ್ತು. ಅಷ್ಟರಲ್ಲೇ ನೈಟಿಗೆ ಏನ್ ಸ್ಪೆಷಲ್ ಮಾಡೋಣ, ಇಷ್ಟೊತ್ತಿಗೆ ಚಿಕನ್ ಏನ್ ಗ್ಯಾಪ್ನ ಬಂತು. ಹೋಗ್ಬಿಟ್ಟು ಚಿಕನ್ ಕಟ್ ಮಾಡಿಸ್ಕೊಂಡು ತಂದ್ವು. ಅವತ್ತು ವಿಡಿಯೋ ಹಾಕಿದ್ವಲ್ಲ, ಅದೇ ವಿಚಾರವಾಗಿ ನಮ್ಮಮ್ಮ ಇನ್ನೊಂದ್ಸಲಿ ಅದೇ ಚಿಕನ್ ರೆಸಿಪಿನ ಮಾಡ್ತಿದ್ದಾರೆ. ನಿಮಗೇನಾದ್ರೂ ಬೇಕು ಅಂದ್ರೆ ಮತ್ತೆ ಆ ಚಿಕನ್ ರೆಸಿಪಿನ ಹಾಕ್ತೀನಿ, ಇವಾಗ ನೋಡಿ. ನೀವೇನಾದ್ರೂ ಈ ಚಿಕನ್ ಮಸಾಲಾನ ಟ್ರೈ ಮಾಡಿದ್ರೆ ಹೊರಗಡೆ ಹೋಗಿ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತೀರಾ. ಈಗ ಮನೆಯಲ್ಲೇ ಮಾಡ್ಬೋದು ರೆಸ್ಟೋರೆಂಟ್ ಸ್ಟೈಲಿಯ ಚಿಕನ್ ಮಸಾಲ. ಇದನ್ನ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಬಾಣಲಿಗೆ ಅರ್ಧ ಕೆಜಿ ಚಿಕನ್ ತೆಗೆದು ಇಟ್ಕೊಳ್ಳಿ, ಇಲ್ಲ 1 kgನಾರು ತೆಗೆದಿಟ್ಕೊಬೋದು. ನಂತರ ಅದಕ್ಕೆ ಸ್ವಲ್ಪ ಅರ್ಧ ನಿಂಬೆಹಣ್ಣು ಹಾಕಿ, ಅದಾದ್ಮೇಲೆ 1/4 ಲೀಟ್ರ್ ಮೊಸರು ಹಾಕೊಳ್ಳಿ. 1/4 ಲೀಟ್ರೂ ಆಗ್ಬೋದು, ಅರ್ಧ ಲೀಟ್ರೂ ಆಗ್ಬೋದು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಅದರ ನಂತರ ಖಾರ ಪುಡಿನೂ ಹಾಕಿ. ಅದಾದ್ಮೇಲೆ ಚಿಕನ್ ಮಸಾಲ ಫ್ರೈ ಹಾಕಿ, ಆಮೇಲೆ 1 ಸ್ಪೂನ್ ಅರಿಶಿನನೂ ಹಾಕಿ. ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪುನೂ ಹಾಕಿ. ಆದ್ಮೇಲೆ ಅದನ್ನ ಕಲಿಸ್ಬಿಟ್ಟು ಅರ್ಧ ಗಂಟೆ ನೆನೆಯಕ್ಕೆ ಬಿಡಿ. ಮೊದಲು ಒಂದು ಬಾಣಲಿಗೆ 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪಾ ಕಾಳು, 7 ರಿಂದ 8 ಒಣಮೆಣಸಿನ್ಕಾಯಿ, 4 ಪೀಸು ಏಲಕ್ಕಿ, ಬೇಕು ಅಂದ್ರೆ 2 ಸ್ಪೂನ್ ಸಾಂಬಾರ್ ಬೀಜನೂ ಹಾಕ್ಬಹುದು. ಅದಾದ್ಮೇಲೆ 5 ರಿಂದ 10 ಕರಿಬೇವಿನ ಎಲೆ ಹಾಕ್ಬಿಟ್ಟು ಮೀಡಿಯಂ ಲೋ ಅಲ್ಲಿ ಅದನ್ನ ಹುರಿಯಿರಿ. ನೆಕ್ಸ್ಟ್ ಅದು ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಬಿಟ್ಟಿಡಿ. ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ. ನೆಕ್ಸ್ಟ್ ಕಟ್ ಮಾಡಿಟ್ಟಿರುವಂತಹ 3 ರಿಂದ 4 ಈರುಳ್ಳಿ, 4 ರಿಂದ 5 ಪೀಸು ಬೆಳ್ಳುಳ್ಳಿ ಇಕ್ಲು ಚೆನ್ನಾಗಿ ಬ್ರೌನ್ ಬರೋ ತನಕ ಹುರಿಯಿರಿ. ಮತ್ತೆ ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ, ನಿಮಗೇನಾದ್ರೂ ಬೇಕು ಅಂದ್ರೆ 1-2 ಕಡ್ಡಿ ಪುದೀನಾನು ಹಾಕ್ಬೋದು. ಈ ತರ ಸಣ್ಣಗಾಗೋವರೆಗೂ ರುಬ್ಬಿರಿ. ನೆಕ್ಸ್ಟ್ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ನೆನ್ಸಿಟ್ಟಿದ್ವಲ್ಲ, ಅರ್ಧ ಗಂಟೆ ಬಿಟ್ಟಿದ್ವಲ್ಲ, ಆ ಚಿಕನ್ನ ಎಣ್ಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಆ ಮಸಾಲಾನ ರುಬ್ಬಿದ್ವಲ್ಲ ಅದನ್ನ ಈ ಕುಕ್ಕರ್ಗೆ ಸೇರಿಸಿ. ಆ ಮಸಾಲ ಹಾಕಿದ ತಕ್ಷಣ 10 ನಿಮಿಷ ಅದನ್ನ ಬೇಯಕ್ಕೆ ಬಿಡಿ. ನೆಕ್ಸ್ಟ್ ತಿಂದ್ಬಿಟ್ಟು ನೀವೇ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.